ಅಂತರಪಟ ಅಂತರಪಟ. ಐ ಆಮ್ ಸಾರಿ ಮುನಿಯಮ್ಮ. ನೀವ್ಯಾಕೆ ಸಾರಿ ಕೇಳ್ತೀರಾ? ಇವತ್ತು ನಿಮ್ಗೆ ತುಂಬ ಅವಮಾನ ಆಯಿತು. ನನ್ನ ಜೊತೆಲೇ ಇದ್ದರೂ ತಡೆಯೋಕ್ಕಾಗಲಿಲ್ಲ. ನೀವೇನೇ ಮಾಡಿದ್ರು ತಡೆಯೋದಕ್ಕಾಗ್ತಿರ್ಲಿಲ್ಲ. ಯಾಕಂದ್ರೆ ಮಹೇಶ್ ಸರ್ ತಪ್ಪು ಮಾಡಿದ್ದಾರೆ ಅಂದಮೇಲೆ ನನಗೆ ಅವಮಾನ ಆಗ್ಲೇಬೇಕಲ್ವಾ? ಆದರೆ ಅವ್ರು ಮಾಡಿದ ತಪ್ಪಿಂದ ನೀವು ತಲೆ ತೆಗ್ಸೋ ಥರ ಆಯಿತು. ಎಲ್ಲ ನನ್ನ ಹಣೆ ಬರಹ ಅನುಭವಿಸ್ತೀನಿ ಬಿಡಿ. ಮುನಿಯಮ್ಮ, ನೀವ್ ಯಾಕೆ ಇಷ್ಟೊಂದು ಫೀಲ್ ಆಗ್ತಿದ್ದೀರಾ? ಬಿಟ್ಟಾಕಿ. ಹೇಗ್ ಬಿಡೋದು ರಾಜ್? ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಮಹೇಶ್ ಸರ್ ಕಾಟ ಕೊಡ್ತಿದ್ದಾರೆ. ಇಷ್ಟು ವರ್ಷ ಆ ಮನೇಲಿದ್ದಾಗ ಒಂಥರ ಒದ್ದಾಡ್ಸಿದ್ರು, ಇಲ್ಲಿಗೆ ಬಂದ್ಮೇಲೂ ಅದ್ಯಾವುದು ತಪ್ಪಿಲ್ಲ. ಅವ್ರು ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ? ನಿನ್ನೆ ಮನೆಗೆ ಬಂದಾಗ ನಿಮ್ಮೇಲೆ ತೋರಿಸಿದ ಪ್ರೀತಿ ನೋಡಿ ಮನುಷ್ಯ ಸರಿ ಹೋದ್ರು ಅನ್ಸುತ್ತೆ. ಇನ್ಮೇಲೆ ಇದೇ ಥರ ಇರ್ಲಿಪ್ಪ ಅಂತ ಅನ್ಕೊಂಡೆ. ಆದರೆ ಇವತ್ತು ಗೊತ್ತಾಯ್ತು ಅವ್ರು ನಾನೇ ತಾನೆ. ಮೊದ್ಲೇ ನನಗೆ ಯಾರು ಈ ಮನೇಲಿ ಬೆಲೆ ಕೊಡಲ್ಲ. ಮೇಲಿಂದ ಈ ಮಹೇಶ್ ಸರ್ ಬೇರೆ ಕಳ್ತನ ಮಾಡಿದ್ದಾರೆ. ಈಗ ಹೋದಲ್ಲಿ ಬಂದಲ್ಲಿ ಕಳ್ಳನ ಮಗಳು ಅನ್ಸ್ಕೋಬೇಕು. ಮುನಿಯಮ್ಮ, ಆ ಥರ ಎಲ್ಲ ಏನೂ ಇಲ್ಲ. ಅವ್ರು ನಿಮ್ಮ ಸ್ವಂತ ತಂದೆ ಅಲ್ಲ ಅಂತ ಎಲ್ರಿಗೂ ಗೊತ್ತು. ನೀವು ಶಿವಶಂಕರ್ ಮಗಳು ಅಂತ ಅಪ್ಪಂಗೆ ನಿಮ್ಮ ಮೇಲೆ ತುಂಬಾ ಗೌರವ ಅಭಿಮಾನ ಇದೆ. ಇದು ಹೊರತಾಗಿ ನೀವೆಂತವ್ರು ಅಂತ ಅಪ್ಪ ತಿಳ್ಕೊಂಡಿದ್ದಾರೆ. ಈಗ ಮಹೇಶ್ ಸರ್ ಮಾಡಿದ ಕೆಲಸದಿಂದ ನಿಮ್ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಅನ್ಕೋಬೇಡಿ. ಇವತ್ ನಡೆದಿದ್ದನ್ನ ಒಂದು ಕೆಟ್ಟ ಕನ್ಸಂತ ಮರ್ತು ಬಿಡಿ ಮುನಿಯಮ್ಮ. ರಾಜ್, ನಾನು ಮಾವನ್ ಬಗ್ಗೆ ಹೇಳ್ತಾ ಇಲ್ಲ, ಅತ್ತೆ ಬಗ್ಗೆ ಹೇಳ್ತಿದ್ದೀನಿ. ಅತ್ತೆ ಮನ್ಸನ್ನ ಗೆಲ್ಬೇಕು ಅಂತ ಒದ್ದಾಡ್ತಿದ್ದೀನಿ. ಇವತ್ ನಡೆದಿದ್ದ ಘಟನೆಯಿಂದ ಆ ಕೆಲಸ ಇನ್ನಷ್ಟು ಕಷ್ಟ ಆಗುತ್ತೆ ಅಲ್ವಾ? ಮುನಿಯಮ್ಮ, ಹಂಗೆಲ್ಲ ಏನೂ ಇಲ್ಲ. ನೀವ್ ಈಗ ತಾನೇ ಪ್ರಯತ್ನ ಮಾಡ್ತಿದ್ದೀರಾ. ನಿಧಾನವಾಗಿ ಅಮ್ಮ ನಿಮ್ ವಿಷಯದಲ್ಲಿ ಮನ್ಸು ಬದಲಾಯಿಸ್ಕೋತಾಳೆ. ಮುನಿಯಮ್ಮ, ನೀವೇನು ಯೋಚನೆ ಮಾಡಬೇಡಿ. ಮೊದಲು ಈ ಭಯದಿಂದ ಆಚೆ ಬನ್ನಿ. ಇಂಥ ಕಳ್ತನ ಮಾಡೋರೆಲ್ಲ ನಮ್ಮನೆಗೆ ಬರ್ಕೊಡ್ತು. ಇದರಿಂದ ನಮ್ಮ ಅಪ್ಪನ ಗೌರವಕ್ಕೆ ಕುಂದು ಬರುತ್ತೆ. ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡ್ತಾರ. ಗಂಡನ ಮನೆಗೆ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರೆ ಅದೇ ಮನೆ ನೀವು ಕಳ್ತನ ಮಾಡಿದಿರಲ್ಲ, ಇದನ್ನ ನನ್ನ ಸಂಸ್ಕಾರ. ಬಂದ್ರ ನಿಮ್ಗೆ ಕಾಯ್ತಾ ಇದ್ದೆ ರೀ. ನಾನ್ ನಿಮ್ಗೆ ಎಷ್ಟು ಸರ್ತಿ ಹೇಳಿದೀನಿ, ಮಗಳು ಮಗಳು ಅಂತ ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡಿ, ಅಷ್ಟೊಂದ್ ಸಲಿಗೆ ಕೊಡ್ಬೇಡಿ ಅಂತ. ನನ್ ಮಾತೇ ಕೇಳಲ್ಲ. ನೀವು ಅವಳನ್ನ ಮುದ್ದು ಮಾಡಿ ಮಾಡಿ ಹಾಳು ಮಾಡ್ಬಿಟ್ಟಿದ್ದೀರಾ. ನಾನ್ ಹೇಳ್ತಾನೆ ಇದ್ದೆ ತಾನೆ, ಅವಳು ಆಚೆ ಹೋಗುವಾಗ ಏನು ಎತ್ತ ಅಂತ ಕೇಳಿ ಅಂತ. ಮೊಬೈಲಲ್ಲಿ 3 ಹೊತ್ತು ಮುಳುಗಿರ್ತಾಳೆ. ಸ್ವಲ್ಪ ಏನು ಎತ್ತ ಅಂತ ವಿಚಾರಿಸಿ ಕೇಳಿದಾಗೆಲ್ಲ ದುಡ್ಡು ಕೊಡ್ಬೇಡಿ. ನೀವು ಅವಳನ್ನ ಅತಿಯಾಗಿ ನಂಬಿದೀರಾ. ಈಗ ಅವಳು ನಿಮಗೆ ಸರಿಯಾಗಿ ಮಾಡ್ತಿದ್ದಾಳೆ ರೀ. ನಾನ್ ಮಾತಾಡ್ತಾನೆ ಇದ್ದೀನಿ, ನೀವು ಏನು ಎತ್ತ ಅಂತ ವಿಚಾರಿಸಿ ಸುಮ್ನೆ ಕೂತಿದ್ದೀರಲ್ಲ. ಏನು ನಿಮ್ ಮಗಳು ಎಂಥ ಕೆಲಸ ಮಾಡಿದಾಳೆ ಗೊತ್ತಾ? ನಿನ್ನ ಮಗಳು ಏನ್ ಗಣಂದರಿ ಕೆಲಸ ಮಾಡಿದಾಳೆ ಅಂತ ಗೊತ್ತಾ ನಿನ್ಗೆ? ನನ್ನ ಮಗಳ ಬಗ್ಗೆ ಮಾತಾಡ್ತೀಯಾ? ಮೊದ್ಲು ನಿನ್ನ ಮುದ್ದಿನ ಮಗಳು ಏನ್ ಮಾಡಿದಾಳೆ ಅಂತ ತಿಳ್ಕೊ. ಏನ್ರಿ, ಏನ್ ಹೇಳ್ತಿದ್ದೀರಾ? ಏನಾಯ್ತು? ಏನಾಯ್ತಾ? ಎಲ್ಲ ಹಾಳಾಗೋಯ್ತು. ನಿನ್ನ ಗಂಡನಿಗೆ ದೊಡ್ಡ ಅವಮಾನ ಆಗೋಯ್ತು. ಏನಾಯ್ತು ರೀ? ಇನ್ನೇನೇ ಆಗ್ಬೇಕು? ನಿಯತ್ತಿಂದ ದುಡ್ಡು ವಾಪಸ್ ಕೊಡಕ್ ಅಲ್ಗ್ ಹೋದ್ರೆ ಅಲ್ಲಿ ನನಗೆ ಸಿಕ್ಕಿರೋದು ಕಳ್ಳನ್ ಪಟ್ಟ. ಆರಾಧನಾ, ಹಣೆ ಬರಹ ಅಂದ್ರೆ ಇದೆ ನೋಡು. ಈ ಮನೇಲಿ ಎಷ್ಟು ಶ್ರೀಮಂತಿಕೆ ಇದ್ರು ಬೇಕು ಅಂದಾಗ ಮನೆ ಸೊಸೆಗೆ ಒಂದು ತುತ್ತು ಅನ್ನ ಸಿಕ್ತಿಲ್ಲ. ಪಾಪ ಕಣೆ ನೀನು. ನೋಡಿ,
ನನಗೇನು ಹೇಳೋದಕ್ಕೆ ಬರಬೇಡಿ. ನನ್ನ ಮನ್ಸು ಸರಿ ಇಲ್ಲ, ಸುಮ್ಮನೆ ಹೊಟ್ಟೋಗಿ. ಯಾಕ ಆರಾಧನಾ, ಆ ನಿಮ್ಮಪ್ಪ ಗಂಡನ ಮನೇಲೆ ಕಳ್ತನ ಮಾಡಿ ಮರ್ಯಾದೆ ತೆಗ್ದ ಅಂತ ಬೇಜಾರಾ? ಅವನೇ ನಿನ್ ಸ್ವಂತ ಅಪ್ಪ ಅಲ್ಲ, ಯಾಕೆ ಇಷ್ಟೊಂದು ನೊಂದ್ಕೊಂಡಿದ್ಯಾ? ನಿನ್ನ ಒದ್ದಾಟ ನೋಡೋಕ್ಕಾಗ್ತಿಲ್ಲ, ಅದಕ್ಕೆ ಒಂದು ಸತ್ಯ ಹೇಳ್ಬಿಡ್ತೀನಿ. ಇದನ್ನ ಕೇಳ್ಕೊಂಡು ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ನಿದ್ದೆ ಮಾಡು. ಆ ಮಹೇಶ ಒಡವೆ ಕದ್ದ ಅನ್ಕೊಂಡಿದ್ಯಲ್ಲ, ಎಲ್ರೂ ಹಾಗೆ ಅನ್ಕೊಂಡಿದ್ದಾರೆ. ಆದ್ರೆ ಸತ್ಯ ಹೇಳ, ಆ ಬ್ಯಾಗಲ್ ಒಡವೆ ಹಾಕಿದ್ದು ನಾನೇ. ನೀನಾ? ಎಸ್, ನಾನೇ. ಯಾಕೆ ಯಾಕೆ ಈ ತರ ಮಾಡ್ದೆ? ಯಾಕಂದ್ರೆ ಖುಷಿಗೆ. ನೀನ್ ಅವಮಾನ ಅನುಭವಿಸಿ ಹ್ಯಾಪ್ ಮೊರೆ ಹಾಕೊಂಡು ನಿಂತಿದ್ಯಲ್ಲ, ಈ ಖುಷಿಗೆ. ಛೀ, ನಾಚಿಕೆ ಆಗಲ್ವಾ ನಿನ್ಗೆ? ಈ ಮನೆ ಅನ್ನ ತಿಂದು ಬೆಳೆದಿದ್ಯಾ, ಈ ಮಟ್ಟಿಗೆ ಯೋಚಿಸ್ತೀಯಾ? ಇಂಥ ಹೊಲ್ಸ್ ಕೆಲಸ ಬೇರೆ ಮಾಡ್ತೀಯಾ? ಅಲ್ಲ, ಏನು ತಪ್ಪು ಮಾಡ್ದೇ ಇರೋ ಮಹೇಶ್ ಸರ್ನ ನನ್ ಕೈಯಿಂದ ಆಚೆ ದಬ್ಬ ಹಾಗೆ ಮಾಡಿದ್ಯಲ್ಲೇ. ಹಾ ಹೌದು, ನಾಳೆ ನಿನಗೂ ಅದೇ ಪರಿಸ್ಥಿತಿ ಬರುತ್ತೆ. ನಾನೇ ನನ್ ಕೈಯಾರೆ ಆಚೆ ದಬ್ತೀನಿ. ಆಗ್ಲೂ ನೀನೇನು ಮಾಡೋದಕ್ಕಾಗಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ಈ ಅಮಲ ಏನ್ ಬೇಕಿದ್ರು ಮಾಡ್ತಾಳೆ ಅಂತ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ದೊಡ್ಡದಾಗಿ ಮಗಳಿಗೆ ಸಂಸ್ಕಾರ ಹೇಳ್ಕೊಡ್ತಾರ, ಗಂಡನ ಮನೆಯಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಭಾಷಣ ಮಾಡ್ತಾ ಇದ್ರಿ. ಆದ್ರೆ ಅತ್ತೆ ಮನೆಯಲ್ಲಿ ನೀವು ಕಳ್ತನ ಮಾಡಿದಿರಲ್ಲ, ಇದನ್ನ ನನ್ನ ಸಂಸ್ಕಾರ? ಈ ತರ ಮಿಡಲ್ ಕ್ಲಾಸ್ ಜನಗಳ ಹಣೆ ಬರನೇ ಇಟ್ಟು ಶ್ರೀಮಂತಿಕೆನ ಬಾಯ್ ಬಾಯ್ ಬಿಟ್ಕೊಂಡು ಆಸೆ ಪಡ್ತಾರೆ. ಆ ಮನೆಯಲ್ಲಂತೂ ನನಗೆ ಒಂದಿನ ನೆಮ್ಮದಿ ಕೊಡ್ಲಿಲ್ಲ. ಕಡೆ ಪಕ್ಷ ಗಂಡನ ಮನೇಲಾದ್ರೂ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಿಲ್ವಲ್ಲ ನೀವು? ರೀ, ಒಂದು ನಿಮಿಷ ಸಮಾಧಾನವಾಗಿ ನನ್ನ ಮಾತು ಕೇಳ್ರಿ. ಆರಾಧನಾ ವಿಷಯ ಆದ್ರೆ ನನ್ನ ಹತ್ರ ಹೇಳಕ್ಕೆ ಬರಬೇಡ. ವಿಷಯ ನಾನು ಕೇಳಕ್ಕೆ ಇಷ್ಟಪಡಲ್ಲ. ಹಂಗಲ್ಲ ರೀ, ಇವತ್ತಲ್ಲಿ ಏನ್ ನಡೀತು ಅದು ತಪ್ಪು ತಿಳುವಳಿಕೆನೂ ಆಗಿರ್ಬೋದಲ್ವಾ? ತಪ್ಪು ತಿಳುವಳಿಕೆ? ತಪ್ಪು ತಿಳ್ಕೊಂಡಿರೋದು ನೀನು. ನಾನು ನಿಜವಾಗ್ಲೂ ಒಡವೆನ ಕದ್ದು ಸಿಕ್ಕಿದ್ದೆ ಅನ್ಕೊಂಡ? ನನ್ನನ್ನ ತಪ್ಪು ತಿಳ್ಕೊಂಡು ಸುಳ್ಳಾರೋಪ ಹೊರಿಸಿ ಅವಮಾನ ಮಾಡಿದ್ದಾರೆ ನನ್ಗೆ. ಇವಾಗ ಆ ನಿನ್ನ ಮಗಳು ಅದೇ ರೀ, ಆರಾಧನಾ ಪಾಪ ಬೇಕು ಅಂತ ಹಾಗೆ ಮಾಡ್ತಾಳ ಹೇಳಿ? ಏನೋ ಗೊತ್ತಿಲ್ಲದೆ ಆಗಿರುತ್ತೆ ರೀ, ಬೇಕಾದ್ರೆ ಕೂತ್ ಮಾತಾಡೋಣ. ಅದು ಬಿಟ್ಟು ನೀವು ಅವಳಿಗೆ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ದ್ವೇಷ ಕಾರ್ಬೇಡ್ರಿ. ದಮ್ಮಯ್ಯ ರೀ, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡ್ರಿ. ಸಾಧ್ಯನೇ ಇಲ್ಲ. ಇಷ್ಟು ದಿನ ಇದ್ದ ಮಹೇಶನೇ ಬೇರೆ, ಇನ್ಮೇಲಿರೋ ಮಹೇಶನೇ ಬೇರೆ. ನೋಡ್ತಾ ಇರೋ, ಇನ್ನು ಮೇಲೆ ಅವಳ ಕಣ್ಣೀರಲ್ಲಿ ಕೈ ತೊಳಿಬೇಕು, ಅದೇ ಕಣ್ಣೀರಲ್ಲಿ ನನ್ನ ಕಾಲ್ ತೊಳಿಬೇಕು. ಆಗ ಮಾಡ್ತೀನಿ. ಅಲ್ಲಿವರೆಗೂ ಈ ಮಹೇಶನ್ಗೆ ಸಮಾಧಾನ ಇಲ್ಲ. ಅಪ್ಪ, ನಾನು ಆಚೆ ಹೋಗಿ ಬರ್ತೀನಿ. ಸಿರಿ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟೆ? ಅದನ್ನ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ನನಗೆ. ರೀ, ನೋಡ್ರಿ ಅವಳು ಯಾವ ತರ ಬಟ್ಟೆ ಹಾಕೊಂಡು ರಾತ್ರಿ ಆಚೆ ಕಡೆ ಹೋಗ್ತಿದ್ದಾಳೆ. ಏನು ಎತ್ತ ಅಂತ ಕೇಳಲ್ವೇನ್ರಿ ನೀವು? ಅಪ್ಪಂಗೆ ನನ್ ಮೇಲೆ ಇರೋದು ನಂಬಿಕೆ, ನಿನ್ ತರ ಅಪನಂಬಿಕೆ ಅಲ್ಲ. ರೀ, ನಿಮ್ ಮಗಳು ನಿಮ್ ನಂಬಿಕೆನ ಚೆನ್ನಾಗಿ ಉಳಿಸ್ಕೊಂಡಿದ್ದಾಳೆ. ಅವಳು ಮಾಡಿರೋ ಗನಂದಾರಿ ಕೆಲಸ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಏಯ್, ನೀನೇ ಹೇಳ್ತೀಯ ನಾನು ಹೇಳೋ? ಅಪ್ಪ, ನನ್ಗೊಂದು ಪಾರ್ಟಿ ಇದೆ, ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ರೀ, ಕೇಳಿದ್ರೇನ್ರಿ? ಪಾರ್ಟಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಕೇಳ್ರಿ.
ತಡೀರಿ ಅವಳನ್ನ. ಹೋಗ್ಲಿ ಬಿಡು, ಅವಳಾದ್ರೂ ನೆಮ್ಮದಿ ಆಗಿರ್ಲಿ. ಅರ್ಥ ಆಯ್ತಾ ನಿನಗೆ? ಅಯ್ಯೋ ಅವಳು ಹಾಳಾಗಿ ಹೋಗ್ತಿದ್ದಾಳೆ ಕಣ್ರಿ, ನೀವು ಅದಕ್ಕೆ ದಾರಿ ಮಾಡ್ಕೊಡ್ಬೇಡಿ. ಮನೇಲಿ ಇರಕ್ ಹೇಳಿ ಅವಳಿಗೆ. ಅಪ್ಪ ತಗೋ. ಪ್ರೀತಿನಾ? ಹೌದು, ಅವನು ತುಂಬಾ ಒಳ್ಳೆ ಹುಡುಗ, ಮೇಲಾಗಿ ಶ್ರೀಮಂತ, ನನ್ನನ್ನ ಚೆನ್ನಾಗಿ ನೋಡ್ಕೋತಾನೆ. ನಾನೇ ನಿನ್ ಮಗಳ ತರ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಮಾಡ್ಬಾರ್ದು ಕೆಲಸ ಮಾಡೋದಕ್ಕೆ ಹೋಗ್ತಾ ಇಲ್ಲ. ನಾನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ. ನನಗೆ ಖರ್ಚಿಗೆ ದುಡ್ಡಿಲ್ಲ ಅಂತ ಹೇಳಿದಕ್ಕೆ ಅವ್ನು ಕೊಟ್ಟಿದ್ದ ದುಡ್ಡಪ್ಪ ಇದು. ಇನ್ಮೇಲೆ ನನಗೆ ಅಮ್ಮನ ಹತ್ರ 100-200 ರೂಪಾಯಿಗೆ ಬೇಡ ಪರಿಸ್ಥಿತಿ ಬರಲ್ಲ. ಯಾಕೆ ಅಂದ್ರೆ ನನ್ನ ಹುಡುಗ ನನ್ನನ್ನ ಅಷ್ಟು ಪ್ರೀತಿ ಮಾಡ್ತಾನೆ. ಛೀ, ಅವ್ನು ಯಾರೋ ದುಡ್ಡು ಕೊಡ್ತಾನಂತೆ, ಪ್ರೀತಿ ಮಾಡ್ತಾನಂತೆ, ಇದನ್ನ ಯಾರಾದ್ರೂ ಪ್ರೀತಿ ಅಂತಾರೇನೆ? ಅಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು. ನಾವಿಬ್ರು ಮದ್ವೆ ಆಗಿ ಫಾರಿನ್ ಅಲ್ಲಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ. ಅಪ್ಪ, ಅವನಿಗೆ ಫಾರಿನ್ ಅಲ್ಲಿ ಆಸ್ತಿ ಇದೆ ಗೊತ್ತಾ? ಫಾರಿನ್ನ? ಮದ್ವೆ ಆದ್ಮೇಲೆ ನನ್ನ ಜವಾಬ್ದಾರಿ ಎಲ್ಲ ಅವನೇ ತಗೋತಾನಂತೆ. ಅಷ್ಟೇ ಯಾಕೆ, ನಿಮ್ಮ ಅಪ್ಪ ಅಮ್ಮ ಜವಾಬ್ದಾರಿನೂ ನಾನೇ ತಗೋತೀನಿ ಅಂತ ಹೇಳಿದಾನೆ. ನೋಡಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ಮದ್ವೆ ಆದ್ಮೇಲೆ ನೀನ್ ಜವಾಬ್ದಾರಿ ನಂದು. ತಗೋ ಅಪ್ಪ, ತಗೋ. ನೀನ್ ಏನು ಯೋಚನೆ ಮಾಡ್ಬೇಡ. ಇನ್ ಮುಂದೆ ನಿನ್ ಜೇಬ್ ಖಾಲಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮಗಳೇ, ಆ ಹುಡುಗ ನಿಜವಾಗ್ಲೂ ಅನುಕೂಲಸ್ಥಾನ? ಆ ನಂಬಿಕೆ ನಿನಗಿದೆಯಾ? ಅಪ್ಪ, ಈ ನಿನ್ ಮಗಳು ಯಾರಿಗೂ ಕಮ್ಮಿ ಇಲ್ಲ. ಆರಾಧನೆ ಏನು, ಅವಳಕ್ಕಿಂತ 10 ಪಟ್ಟು ಅನುಕೂಲವಾಗಿರ್ತೀನಿ ನಾನು. ನೋಡಪ್ಪ, ನೀನ್ ಸುಮ್ನೆ ತಲೆ ಕೆಡಿಸ್ಕೊಬೇಡ, ತಗೋ. ಆಹಾ, ಹಂಗ ಹೋಗಿದ್ ಲಕ್ಷ್ಮಿ ಹಿಂಗ್ ಬಂದ್ಲು. ರೀ, ಆ ಹುಡುಗ ಯಾರು ಅಂತ ಗೊತ್ತಿಲ್ಲ, ಒಳ್ಳೆಯವನ ಕೆಟ್ಟವನ ಅಂತ ಗೊತ್ತಿಲ್ಲ, ಅವ್ರ ಮನೆತನ ಎಂತದಂತ ಗೊತ್ತಿಲ್ಲ. ರೀ, ತಪ್ಪು ಮಾಡ್ತಿದ್ದೀರ ರೀ ನೀವು. ರೇವತಿ, ಜೇಬ್ ಖಾಲಿ ಆದಾಗ ಹೊಟ್ಟೆಗೆ ಅನ್ನ ಹಾಕೋದು ನಿನ್ನ ಒಳ್ಳೆತನ ಅಲ್ಲ, ದುಡ್ಡಷ್ಟೇ. ನನ್ನ ಮಗಳು, ಅವಳ ಆಯ್ಕೆ ಎರಡೂ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವಳು ಇಷ್ಟ ಬಂದಂಗ ಅವಳು ಬದುಕ್ಲಿ, ಅದಕ್ಕೆ ನೀನ್ ಅಡ್ಡಬಾಯಿ ಹಾಕ್ಬೇಡ. ಮಗಳೇ, ನೀನು ಹೋಗ್ಬಿಟ್ ಬಾ.